ಹೈಕೋರ್ಟ್ ಆರ್ಡ್ರ್ ಆದಮೇಲೆ ಇಲ್ಲಿವರೆಗೂ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ, ನಮಗೆ ಯಾವತ್ತೂ ನೋಟಿಸ್ ಕೊಟ್ಟಿಲ್ಲ. ಆದ್ರೂ ಏಕಾಏಕಿ ಬಂದು ಈ ಥರ ಸೀಸ್ ಮಾಡೋಕ್ಕೆ ಬಂದಿದ್ದಾರೆ. ನಿನ್ನೆ ನೈಟು BBMP ಅವರು 9:45 ನಮ್ಮ ಮಾಲಿಗೆ ಬಂದಿದ್ದಾರೆ. ಬಟ್ ಬೆಳಿಗ್ಗೆ ಸಾಯಂಕಾಲವರೆಗೂ ಏನೂ ಒಂದು ಇನ್ಫಾರ್ಮೇಷನ್ ಇಲ್ಲ, ಯಾವುದೇ ರೀತಿ ನೋಟಿಸ್ ಬಂದಿಲ್ಲ. ನೈಟ್ ಬಂದು ಕೊಡೋಕ್ಕೆ ಬಂದಿದ್ದಾರೆ. ಕೊಡೋಕ್ಕೆ ಬಂದಮೇಲೂ ನಾವು ಜಸ್ಟ್ ಕೇಳಿದ್ದೀವಿ ಏನು ನೋಟಿಸ್ ಕೊಟ್ಟಿದ್ದೀರಾ ತೋರಿಸಿ ಅಂತ. ತೋರಿಸ್ಬಿಟ್ಟು ಮತ್ತೆ ಇಸ್ಕೊಂಡ್ರು. ಒಂದು 5-10 ನಿಮಿಷ ವೆಯ್ಟ್ ಮಾಡಿ, ನಮ್ಮ ಸಾರ್ ಬರ್ತಾರೆ ಕೊಟ್ಬಿಟ್ಟು ಹೋಗಿ ಅಂತ. 5 ನಿಮಿಷನೂ ಇರಲಿಲ್ಲ, ಹೊಟ್ಬಿಟ್ರು ನಮ್ಗೆ ಗೊತ್ತಿಲ್ಲ ಅಂತ. ಏಕಾಏಕಿ ಬೆಳಗ್ಗೆ ಬಂದು ಸೀಸ್ ಮಾಡೋಕ್ಕೆ ಬಂದಿದ್ದಾರೆ. ನೋಟಿಸ್ ಕೊಟ್ಟಿಲ್ಲ, ಇಲ್ಲಿವ್ರಿಗೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ, ಇಶ್ಯೂ ಮಾಡಿಲ್ಲ. ಹಿಂದೆ ಏನು ನೋಟಿಸ್ ಕೊಟ್ಟಿದ್ರು ಅದು ಹೈಕೋರ್ಟ್ಗೆ ಹೋಗಿದ್ದು, ಹೈಕೋರ್ಟಲ್ಲಿ ಸ್ಕ್ವಾಶ್ ಆಗಿದೆ. ಎಲ್ಲ ನೋಟಿಸ್ ಸ್ಕ್ವಾಶ್ ಆಗಿ ನಮಗೆ ಅಮೌಂಟ್ ಕಟ್ಟಕ್ಕೂ ಹೇಳಿದ್ದಾರೆ ಹೈಕೋರ್ಟ್. ಇಲ್ಲ, ಮತ್ತೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ನಮಗೆ. ಅದು ನಮ್ಗೆ ನೋಟಿಸು ಕೊಟ್ಟಿಲ್ಲ. ಹೈಕೋರ್ಟಲ್ಲಿ ಆ್ಯಸ್ ಪರ್ ನಮ್ಮ ಪ್ರಕಾರ ಏನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅದನ್ನು ಡೆಪಾಸಿಟ್ ಮಾಡಿ 4 ವೀಕ್ಸ್ ಟೈಮ್ ಕೊಟ್ಟಿದ್ರು ಡೆಪಾಸಿಟ್ ಮಾಡೋಕ್ಕೆ. ಆ ಡೆಪಾಸಿಟ್ ಆದಮೇಲೆ ಏನಾದರೂ ಅಬ್ಜೆಕ್ಷನ್ ಇತ್ತು ಅಂದರೆ ನೀವು BBMP ಅವರು ನಮಗೆ ಸಬ್ಮಿಟ್ ಮಾಡಿ ಅಂತ. ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೈಕೋರ್ಟ್ ಕೊಟ್ಟಿದ್ದಾರೆ. ಆ 3 ತಿಂಗಳಾಗಲಿ ಇಲ್ಲಿವರೆಗೂ ಟಿಲ್ ಡೇಟ್ ಹೈಕೋರ್ಟ್ಗೆ ಯಾವುದೇ ರೀತಿ ಇವ್ರು ಸಬ್ಮಿಟ್ ಮಾಡಿಲ್ಲ. ಏನು ಇವ್ರ ಕ್ಯಾಲ್ಕುಲೇಷನ್ ಆಗಲಿ ಏನು ಮಾಡಿಲ್ಲ. ಅವರು ಮಾಡದೆ ಏಕಾಏಕಿ ಬಂದ್ಬಿಟ್ಟು ಅಟ್ಲೀಸ್ಟ್ ನಮಗೆ ಅದಾದಮೇಲೆ BBMP ಟ್ಯಾಕ್ಸ್ ಕಟ್ಟಿದ್ದೀವಿ 26, 22, 23 ಅದಕ್ಕೂ ರಿಪ್ಲೈ ಮಾಡಿಲ್ಲ ಇಲ್ಲಿವರೆಗೂ. ಈಗ ಏಕಾಏಕಿ ಬಂದು ಸೀಸ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಇವ್ರು ಕಮಿಷನರ್ ಯಾರು ಬಂದರು, ಅವ್ರು ಕೇಳಿಸ್ಕೊತಾನೆ ಇಲ್ಲ. ನಾವೆಲ್ಲ ಆನ್ಸರ್ ಮಾಡ್ತಾ ಇದ್ದೀವಿ, ಮೇಡಮ್ ಈ ಥರ ಇದೆ, ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ದೀವಿ ಹೈಕೋರ್ಟಿಂದ ಆರ್ಡ್ರ್ ಅಂತ. ಇಲ್ಲ ನಮ್ಮ ಹೆಡ್ ಆಫೀಸಿಂದ ನಮಗೆ ಇದಾಗಿದೆ, ನಾವು ಸೀಸ್ ಮಾಡಲೇಬೇಕು ಅಂದ್ಬಿಟ್ಟು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಸೀಸ್ ಮಾಡ್ತಾ ಇದ್ದೀವಿ.